ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಕುರುಬ ಸಮುದಾಯದಲ್ಲಿ ಯಾರು ಇರಬಹುದು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ನಾಡಿನ ಸಮಸ್ತ ಜನತೆಗೆ ತಿಳಿಸಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ಸಿದ್ದರಾಮಯ್ಯ ಅಂತಂದ್ರೇನೆ ಈ ನಾಡಿಗೆ ಒಬ್ಬ ಅಪರೂಪದ ಒಬ್ಬ ಧೀಮಂತ ನಾಯಕ, ಜನನಾಯಕ, ಜೊತೆಗೆ ಎಲ್ಲರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗುವಂತ ಒಬ್ಬ ಮುತ್ಸದ್ದಿ ನಾಯಕ ಅಂತೇಳಿ ಕರೀತಾರೆ. ಹಾಗಿದ್ದಾಗ ಅವರ ತರುವಾಯ ಅಂದ್ರೆ ಸಿದ್ದರಾಮಯ್ಯನವರು ಇನ್ನು ಮೇಲೆ ಮುಖ್ಯಮಂತ್ರಿಗಳ ಆಗದೆ ಇದ್ರೂ ಕೂಡ ಅವರಿಗೆ ವಯಸ್ಸಾಗಿದೆ. ಯಾಕಂದ್ರೆ ಸುಮಾರು 77 ವರ್ಷದ ವಯಸ್ಸಿನ ಒಬ್ಬ ಹಿರಿಯ ಜನನಾಯಕ ಅವರು. ಹೀಗಾಗಿ ಅವರ ತರುವಾಯ ಕುರುಬ ಸಮುದಾಯದಲ್ಲಿ ಮತ್ಯಾರು ನಾಯಕರಾಗಬಹುದು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರನ್ನು ಹೋಲುವಂಥ ನಾಯಕ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾರೆ ವಿನಃ ಅಂಥ ಒಬ್ಬ ಧೀಮಂತ ನಾಯಕನನ್ನು ಹುಡುಕುವುದು ಆ ಸಮುದಾಯದಲ್ಲಿ ಕಷ್ಟ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ರೆ ಮುಂದೆ ಯಾರು ಅಂತ ಪ್ರಶ್ನೆಗಳನ್ನು ಎತ್ತಿದಾಗ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರಲ್ಲಿ ಯಾವುದೇ ಒಂದು ಕ್ವಾಲಿಟಿ ಇಲ್ಲ ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಜಾಣ್ಮೆ ಹಾಗೂ ಚತುರತೆ ಹಾಗೂ ಅವರ ಮುತ್ಸದಿತನಗಳು ಕೂಡ ಇಲ್ಲ. ಹಾಗಿದ್ದಾಗ ಇಂಥ ಒಂದು ಬಲಾಢ್ಯ ಸಮುದಾಯಕ್ಕೆ ಮುಂದೆ ಯಾರು ಆಗಬಹುದು ಅಂತಂದರೆ ಈಗಾಗಲೇ ಆ ಕುರುಬ ಸಮುದಾಯದಲ್ಲಿ ಹಲವಾರು ಯುವ ನಾಯಕರು ಹುಟ್ಟುಕೊಂಡಿದ್ದಾರೆ. ಅವರು ತಮ್ಮಷ್ಟಕ್ಕೆ ತಾವೇನೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಆ ಸಮಾಜದ ಹಿತದೃಷ್ಟಿಗಾಗಿ ತಮ್ಮನ್ನು ತಾವು ಬಳಸಿಕೊಳ್ತಾ ಇದ್ದಾರೆ. ಜೊತೆಗೆ ಅವರು ಅಹಿಂದ ಒಕ್ಕೂಟದ ಸಮಸ್ತ ನಾಯಕರಾಗಿಯೂ ಕೂಡ ಹೊರಹೊಮ್ಮುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿರತಕ್ಕಂಥ ಯುವಕರು ಹಾಗೂ ನಾಯಕರು, ಜೊತೆಗೆ ಜನ ಸಮುದಾಯವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂಥ ಪ್ರಬಲರು ಕೂಡ ಈಗ ಆ ಸಮುದಾಯದಲ್ಲಿ ಇದ್ದಾರೆ. ಅವರನ್ನು ಹುಡುಕಬೇಕು, ಬೆಳೆಸಬೇಕು. ಜೊತೆಗೆ ಅವರಿಗೆ ನಾವು ಎಲ್ಲರೂ ಸೇರಿಕೊಂಡು ಅಂಥವರ ಕೈ ಬಲಪಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈಗ ಕುರುಬ ಸಮುದಾಯಕ್ಕೆ ಇದೆ ಎನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಅವರು ಇವರು ಅದರಲ್ಲಿ ಕೂಡ ಹಲವಾರು ಉಪಪಂಗಡಗಳು, ಜೊತೆಗೆ ಆ ಕಂಕಣ ಅಂತ ಹೇಳ್ತಾರೆ, ಕರಿ ಕಂಕಣ, ಉಣ್ಣೆ ಕಂಕಣ, ಹತ್ತಿ ಕಂಕಣ, ಹೀಗೆ ಹಲವಾರು ಕಂಕಣಗಳನ್ನು ಕೂಡ ಅವರು ಹೊಂದಿರತಕ್ಕಂಥವರು. ಅವರೆಲ್ಲರೂ ಕೂಡ ಕುರುಬರೇ, ಮೂಲತಃ ಅವರೆಲ್ಲರೂ ಕೂಡ ಕುರುಬರೇ. ಅಂದ್ರೆ ಪ್ರತಿಯೊಬ್ಬರು ಹತ್ತಿ ಕಂಕಣದವರು ಮತ್ತು ಉಣ್ಣೆ ಕಂಕಣದವರು ಅಂತಂದ್ರೆ, ಉಣ್ಣೆ ಕಂಕಣದವರು ಕುರಿಗಳನ್ನು ಮೇಯಿಸ್ತಾ ಕಾಡಿನಲ್ಲಿ ಹಾಗೂ ಭೂಮಿಯಲ್ಲಿ ಇರ್ತಕ್ಕಂಥವ್ರು, ಜಮೀನುಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು. ಜೊತೆಗೆ ಹತ್ತಿ ಕಂಕಣ ಅಂತಂದ್ರೆ ಅವರು ರೈತಾಪಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಊರಲ್ಲಿಯೇ ಇರ್ತಕ್ಕಂಥವ್ರು. ಉಣ್ಣೆ ಕಂಕಣದವರಂತಂದ್ರೆ ಅವರು ಉಣ್ಣೆಯನ್ನು ಮದುವೆಯ ಸಮಯದಲ್ಲಿ ಕಂಕಣವನ್ನು ಮಾಡ್ಕೊಳ್ತಾರೆ. ಆಮೇಲೆ ಹತ್ತಿ ಕಂಕಣದವರು ಹತ್ತಿಯನ್ನು ಬೆಳೆದಿರ್ತಕ್ಕಂಥ ಹತ್ತಿಯನ್ನು ಅವರು ಕಂಕಣವನ್ನು ಮಾಡ್ಕೊಂಡಿರ್ತಾರೆ. ಹಾಗಿದ್ದಾಗ ಅವರು ಇಬ್ಬರೂ ಕೂಡ ಬೇರೆ ಬೇರೆಯವರಲ್ಲ. ಅದನ್ನು ಕೂಡ ಆ ಸಮುದಾಯ ಈಗಲೂ ಕೂಡ ಅದನ್ನು ಎದ್ದಿನಿಸ್ತಾ ಇದೆ. ಅದನ್ನು ನೀವೆಲ್ಲರೂ ಕೂಡ ಕೈ ಬಿಟ್ಟರೆ ಮಾತ್ರ ನಿಮ್ಮ ಉದ್ಧಾರ ಸಾಧ್ಯ ಅನ್ನುವಂಥ ಒಂದು ಖಡಕ್ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಮಸ್ತ ಕುರುಬ ಸಮುದಾಯಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಕೂಡ ಕುರುಬರು ಅಂದರೆ ಮಾತ್ರ ನೀವು ಈ ಒಂದು ಸಮಾಜದಲ್ಲಿ, ಈ ಒಂದು ನಿಟ್ಟಿನಲ್ಲಿ, ಈ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಹಾಗೂ ನಿಮ್ಮನ್ನು ನೀವು ಗುರುತಿಸಿಕೊಳ್ಳಲಿಕ್ಕೂ ಸಾಧ್ಯ. ಜೊತೆಗೆ ನೀವು ಮುಂದೆ ಬರಲಿಕ್ಕೂ ಕೂಡ ಸಾಧ್ಯ. ಅದನ್ನು ಬಿಟ್ಟು ನಾವು ಉಣ್ಣೆ ಕಂಕಣ, ನಾವು ಹತ್ತಿ ಕಂಕಣ, ನಾವು ಆ ಕಂಕಣ, ನಾವು ಈ ಕಂಕಣ ಅಂತಂದರೆ ನಿಮ್ಮನ್ನು ಯಾರು ಕೂಡ ಮೂಸು ಕೂಡ ನೋಡೋದಿಲ್ಲ. ಜೊತೆಗೆ ನಿಮ್ಮಲ್ಲಿನೇ ಒಡಕನ್ನು ತಂದು ನಿಮ್ಮ ಒಂದು ಮತಗಳನ್ನು ಸೆಳೆದುಕೊಂಡು ನಿಮ್ಮನ್ನು ಇದ್ದಲ್ಲಿಯೇ ಬಿಟ್ಟು ಅವರು ಮುಂದೆ ಹೋಗುವಂಥ, ಅಧಿಕಾರಗಳನ್ನು ಹಿಡಿಯುವಂಥ, ಮಂತ್ರಿಗಳಾಗುವಂಥ, ಮುಖ್ಯಮಂತ್ರಿಗಳಾಗುವಂಥ ಹಾಗೂ ಇನ್ನೇನೋ ಜನಪ್ರತಿನಿಧಿಗಳಾಗುವಂಥ ಅವಕಾಶಗಳನ್ನು ಅವರು ಗಿಟ್ಟಿಸಿಕೊಳ್ತಾರೆ. ನಿಮ್ಮನ್ನು ಮಾತ್ರ ಅವರು ಒಡೆದು ಆಳಗೆ ನಿಮ್ಮನ್ನು ನಿಮ್ಮ ಊರಿನಲ್ಲಿಯೇ, ನಿಮ್ಮ ಕುಲ ಕಸಬಿನಲ್ಲಿಯೇ ಅವರು ನೀವು ಕೊಳೆಯುವಂತೆ ಮಾಡ್ತಾರೆ ಅನ್ನೋದನ್ನು ಮೊದಲು ನೀವು
ನೆನಪು ಇಟ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಕುರುಬ ಸಮುದಾಯ, ಅಹಿಂದ ವರ್ಗದ ಹಿರಿಯನ್ನ ಅನಿಸ್ಕೊಂಡಿರ್ತಕ್ಕಂಥ ಕುರುಬ ಸಮಾಜ ಮೇಲೆ ಬರಲಿಕ್ಕೆ ಸಾಧ್ಯ, ಬೆಳಿಲಿಕ್ಕೆ ಸಾಧ್ಯ, ಹಾಗೂ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲಿಕ್ಕೂ ಕೂಡ ಸಾಧ್ಯ ಅನ್ನುವಂಥ ಕಟು ವಾಸ್ತವ ಸತ್ಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಮಸ್ತ ಕುರುಬರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಅಂದಾಗ ಮಾತ್ರ ನೀವು ಮುಂದೆ ಬರ್ತೀರಿ, ರಾಜಕೀಯ ಸ್ಥಾನಮಾನಗಳನ್ನು ಗಳಿಸ್ತೀರಿ. ಈ ರಾಜ್ಯವನ್ನು ಏನು ಹಿನ್ನೆಲೆ ಇರತಕ್ಕಂಥದ್ದಲ್ಲ, ಏನು ಹಿನ್ನೆಲೆ ಇರದೇ ಇರತಕ್ಕಂಥ ಒಬ್ಬ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಈಗ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಅದು ಕೂಡ 2 ಸಲ ಮುಖ್ಯಮಂತ್ರಿಗಳಾಗಿ ಇಲ್ಲಿಯವರೆಗೂ ಕೂಡ ಅವರಷ್ಟು ಸುದೀರ್ಘವಾದ ಅವಧಿಯ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೆ ಯಾರೂ ಆಗಿಲ್ಲ, ಮುಂದೆ ಕೂಡ ಆಗದೇ ಇರತಕ್ಕಂಥ ಸಂಭವ ಕೂಡ ಅಷ್ಟೇ ಸತ್ಯ. ಹಾಗಿದ್ದಾಗ ಅಂಥವರನ್ನು ನೋಡಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಒಬ್ಬ ನಾಯಕ ಆಗಬೇಕು. ನೀವು ಒಂದು ಕುಲದ ಒಬ್ಬ ನಾಯಕನಾಗಬೇಕು. ಅಂದಾಗ ಮಾತ್ರ ನಿಮ್ಮನ್ನು ಜನರು ಒಪ್ಕೋತಾರೆ, ಸಮುದಾಯನೂ ಒಪ್ಕೋತೈತಿ, ಅಹಿಂದ ವರ್ಗಗಳು ಕೂಡ ಒಪ್ಕೊಳ್ತವೆ ಅನ್ನುವಂಥ ವಾಸ್ತವವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿಡಲಿಕ್ಕೆ ಬಯಸಿದ್ದೇನೆ. ಹಾಗಿದ್ರೆ ಮುಂದ್ಯಾರಂತಂದ್ರೆ ಪ್ರತಿ ಜಿಲ್ಲೆಯಿಂದ ಸುಮಾರು ನೀವು 10 ಜನರನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಬೇಕು. 10 ಜನರನ್ನು ಆಯ್ಕೆ ಮಾಡಿಕೊಂಡು ಒಂದು ಕಡೆ ನೀವು ಮೀಟಿಂಗ್ ಮಾಡಿ, ಆ ಒಂದು ಮೀಟಿಂಗ್ನಲ್ಲಿ ಅವರ ಒಂದು ಶಕ್ತಿ ಸಾಮರ್ಥ್ಯ ಹಾಗೂ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನೀವು ನಮ್ಮ ಅಹಿಂದ ವರ್ಗದ ಅಥವಾ ನಮ್ಮ ಕುರುಬ ಸಮುದಾಯದ ಮುಂದಿನ ನಾಯಕ ಇವನನ್ನೇ ನಾವು ಹಿಂಬಾಲಿಸ್ತೀವಿ ಅನ್ನುವಂಥ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಉಳಿಗಾಲವಿದೆ ಅನ್ನುವಂಥ ವಾಸ್ತವವನ್ನು ಕೂಡ ಈ ಸಂದರ್ಭದಲ್ಲಿ ಕುರುಬ ಸಮುದಾಯಕ್ಕೆ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಹಾಗಿದ್ದಾಗ ಈಗ ನಾವು ಕೆಲವೊಂದು ಹೆಸರುಗಳನ್ನು ತೆಗೆದುಕೊಳ್ಳಬಹುದು. ಮೊದಲನೇದಾಗಿ ದಾವಣಗೆರೆಯ ವಿನಯ್ ಕುಮಾರ್ ಅವರು, ಹಾಗೂ ಧಾರವಾಡದ ಅಸೂಟಿಯವರು, ಬೆಳಗಾವಿಯ ಡಾಕ್ಟರ್ ಸಿದ್ದಪ್ಪ ತಲ್ಲೂರ್ ಅವರು, ಅಂದ್ರೆ ಬೆಂಕಿ ಬಿರುಗಾಳಿ ಚಾನೆಲ್ ನಡೆಸ್ತಿರ್ತಕ್ಕಂಥ ನಾನಾಗಲಿ ಆಗಿರ್ಬೋದು. ಹಾಗೂ ಬಿಜಾಪುರದಲ್ಲಿಯೂ ಕೂಡ ಸಾಕಷ್ಟು ಜನ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸಾಕಷ್ಟು ಬುದ್ಧಿವಂತರಿದ್ದಾರೆ, ಸ್ಥಿತಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಸಮುದಾಯವನ್ನು ತನ್ನ ಜೊತೆಗೆ ಕರೆದುಕೊಂಡುವಂತ ಧೀಮಂತರಿದ್ದಾರೆ. ಅಂತವರನ್ನು ಗುರುತಿಸಿ ಬೆಳೆಸುವ ಕಾರ್ಯ ಈಗ ಕುರುಬ ಸಮುದಾಯದ ಮೇಲೆ ಇದೆ, ಕುರುಬ ನಾಯಕರ ಮೇಲೆ ಇದೆ, ಹಾಗೂ ಸಿದ್ದರಾಮಯ್ಯನವರ ಮೇಲೆಯೂ ಕೂಡ ಈ ಒಂದು ಶಕ್ತಿ ಸಾಮರ್ಥ್ಯವನ್ನು ಗುರುತಿಸುವಂತ ನಾಯಕತ್ವದ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ನಾಯಕನನ್ನು ಪ್ರಚುರಪಡಿಸುವಂತ ಒಂದು ಸದವಕಾಶ ಸಿದ್ದರಾಮಯ್ಯನವರಿಗೆ ಈಗ ಒದಗಿ ಬಂದಿದೆ ಅಂತೇನೆ ನಾನು ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಕುರುಬ ಸಮುದಾಯಕ್ಕೆ ಹೇಳಲು ನನ್ನ ಭಾವನೆಯನ್ನು ವ್ಯಕ್ತಪಡಿಸಲು ಬಯಸಿದ್ದೇನೆ. ಹಾಗಿದ್ದಾಗ ಸಾಕಷ್ಟು ಜನರು ಇದ್ರೂ ಕೂಡ ಅವರಲ್ಲಿ ಎಲ್ಲೋ ಇಬ್ಬರನ್ನು ನಾವು ಮುಖಂಡರನ್ನಾಗಿ ನೇಮಿಸಬಾರ್ದು. ಯಾಕಂದ್ರೆ ಇಡೀ ನಮ್ಮ ಅಖಂಡ ಕರ್ನಾಟಕವನ್ನೇ ಪ್ರತಿನಿಧಿಸುವಂತವರಾಗಿರ್ಬೇಕು. ಎಲ್ಲರನ್ನು ಜೊತೆಗೂಡಿಸಿಕೊಂಡು ಕರೆದೊಯ್ಯುವಂತ ಒಬ್ಬ ಸಮರ್ಥ ನಾಯಕನಾಗಿರಬೇಕು. ಜೊತೆಗೆ ಎಲ್ಲೇ ಅನ್ಯಾಯಗಳು ನಡೆಯಲಿ, ಕುರುಬರ ಮೇಲೆ, ಕುರಿಗಾರರ ಮೇಲೆ, ಹಾಗೂ ಯಾರದೇ ಮೇಲೆ ಅನ್ಯಾಯಗಳಾದ್ರೂ ಕೂಡ ಅಲ್ಲಿ ಬಿದ್ದು ತಾವು ಹೋರಾಟವನ್ನು ಮಾಡುವಂತ ಕೆಚ್ಚೆದೆಯುಳ್ಳವರಾಗಿರ್ಬೇಕು. ಸಮಾಜಕ್ಕೆ ಯಾವಾಗಲೂ ಶಕ್ತಿ ತುಂಬುವಂತವರಾಗಿರ್ಬೇಕು. ವಿದ್ಯಾವಂತರಾಗದೇ ಇರತಕ್ಕಂಥವರು ಕೂಡ ವಿದ್ಯಾವಂತರ ಸಮುದಾಯದಲ್ಲಿ ವಿದ್ಯಾವಂತರನ್ನು ಬೆಳೆಸುವಂತವರಾಗಿರ್ಬೇಕು. ಅಧಿಕಾರ ತನಗೆ ಸಿಕ್ಕರೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ತನ್ನ ಅಧಿಕಾರದ ಒಂದು ಬಲದಿಂದ ಇನ್ನುಳಿದ ಎಲ್ಲ ನಾಡಿನ ಸಮಸ್ತ ಕುರುಬ ಜನರನ್ನು ಬೆಳೆಸುವಂತವರಾಗಿರ್ಬೇಕು. ಅಂದಾಗ ಮಾತ್ರ ಕುರುಬ ಸಮುದಾಯ ಬಲಾಢ್ಯ ಸಮುದಾಯವಾಗಿ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಮುಂದೆ ನೀವು ಯಾರನ್ನ ಆಯ್ಕೆ ಮಾಡ್ತಿರೋ ಬಿಡ್ತಿರೋ ಸಮುದಾಯಕ್ಕೆ ಬಿಟ್ಟಿದ್ದು. ಸಮುದಾಯ ಇವತ್ತು ಪ್ರಬಲವಾಗಿ ನಿಂತರೆ ಮಾತ್ರ ನಿಮಗೆ ಉಳಿಗಾಲವಿದೆ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರ ತರುವಾಯ ಅಲ್ಲೊಬ್ರು ಇಲ್ಲೊಬ್ರು ನೀವು ಬರ್ತೀರಿ ಹೋಗ್ತೀರಿ, ನಿಮ್ಮಷ್ಟಕ್ಕೆ ನೀವೇ ಅಧಿಕಾರವನ್ನು ಚಲಾಯಿಸ್ತೀರಿ, ನೀವು ನಿಮ್ಮ ಮನೆತನವನ್ನೇ ಬೆಳೆಸ್ತೀರಿ. ಹಾಗಾಗೋದು ಬೇಡ. ನೀವು ಏನ್ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಮತ್ತೊಬ್ಬ ಸಿದ್ದರಾಮಯ್ಯನವರ ತರ ಇರತಕ್ಕಂಥ ನಾಯಕನನ್ನು ಗುರುತಿಸಿಕೊಳ್ಳುವಂತ ಜವಾಬ್ದಾರಿ ಈಗ ಸಮುದಾಯದ ಮೇಲಿದೆ. ಆ ಸಮುದಾಯವನ್ನು ನೀವು ಯಾವಾಗ ಬಿಚ್ತೀರೋ, ಅದನ್ನು ನೀವು ಹೃದಯ ತೆರಿತೀರೋ,
ಆವಾಗ ನಿಮಗೆ ಅಂತ ನಾಯಕ ಕಾಣಲಿಕ್ಕೆ ಸಾಧ್ಯ. ಆ ನಾಯಕನ ಒಂದು ಉಪಸ್ಥಿತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಕುರುಬ ಸಮುದಾಯಕ್ಕೆ ಒಳ್ಳೆಯದಾಗಲಿ, ಕುರುಬರು ಮುಂದೆ ಬರಲಿ, ಕುರುಬರು ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಾಗಲಿ, ಮತ್ತೊಮ್ಮೆ ಈ ರಾಜ್ಯವನ್ನು ಆಳುವಂತವರಾಗಲಿ, ದೇಶವನ್ನೇ ಆಳುವಂತ ಶಕ್ತಿ ಕುರುಬರಲ್ಲಿ ಇದೆ ಎನ್ನುವಂತ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಅನ್ನು ಕೂಡ ಮಾಡಿ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತ ಹೆಮ್ಮೆಯ ಕೆಲಸವನ್ನು ಮಾಡ್ರಿ ಅಂತ ಕೇಳ್ಕೊಳ್ತಾ ನಾಳಿನ ಸಂಚಿಕೆಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.